KCN में आपका स्वागत है। मैं किंग हमीद। ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ನೀಡುವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಶಕ್ತ ವರ್ಗಗಳಿಗೆ ನೆರವಾಗಲು ಜಾರಿಗೊಳಿಸಲಾಗುತ್ತಿರುವ ಇಂತಹ ಯೋಜನೆಯೊಂದನ್ನು ಅತೀ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಆತ್ಮೀಯ ನಾಗರಿಕ ಬಂಧುಗಳೇ, ಇದೇ ಡಿಸೆಂಬರ್ 5ನೇ ತಾರೀಕು ಕೃಷ್ಣನಗರ ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ. ಸುದೀರ್ಘ 45 ವರ್ಷಗಳ ಕಾಲ ರಾಷ್ಟ್ರ ರಾಜಕಾರಣದಲ್ಲಿ ನಿಷ್ಕಳಂಕ ಹಾಗೂ ನೈತಿಕತೆಯ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮೊಂದಿಗಿರುವ ಸಮಾಜವಾದದ ಹಿನ್ನೆಲೆಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಸಮರ್ಥವಾಗಿ ಆಡಳಿತ ನಡೆಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವು ರಾಜಕೀಯ ದುಷ್ಟಶಕ್ತಿಗಳು ಸಾಮಾನ್ಯ ಜನವರ್ಗವನ್ನು ಅವರ ವಿರುದ್ಧ ಎತ್ತಿಕಟ್ಟಿ ಷಡ್ಯಂತರ ರೂಪಿಸಿದ್ದಾರೆ ಎಂಬುದು ಈಗಾಗಲೇ ರುಜುವಾತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಸರ್ವ ಜನಾಂಗದ ಸ್ವಾಭಿಮಾನಿ ನಾಯಕ ಶ್ರೀ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ನೈತಿಕ ಹೊಣೆಗಾರಿಕೆ ನಮ್ಮಗಳ ಕರ್ತವ್ಯ. ಆದ್ದರಿಂದ ಶೋಷಿತ, ಅಹಿಂದ ಹಾಗೂ ಇತರೆ ಎಲ್ಲಾ ವರ್ಗಗಳು ಮಾನ್ಯ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸುವ ಹಾಸನದ ಬೃಹತ್ ಸ್ವಾಭಿಮಾನಿ ಸಮಾವೇಶಕ್ಕೆ ತಾವುಗಳು ದಯಮಾಡಿ ಭಾಗವಹಿಸಬೇಕೆಂದು ನಮ್ಮ ಕೋರಿಕೆ. जोड़ा कर लेना कि भाई जरा पहले तो बरोबर ಇಲ್ಲ ಒಂಚೂರು ಹಿಂದಕ್ಕೆ ಬನ್ನಿ. ಈ ಕಡೆಗೆ ಇನ್ನೊಂಚೂರು ಹಿಂದಕ್ಕೆ ಬನ್ನಿ. ಸ್ವಲ್ಪ ಅಗಲ ಇರುತ್ತೆ. ಎಸ್ ಸ್ಟಾರ್ಟ್ ಕರೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯರಾದ ಸಿದ್ದರಾಮಯ್ಯ ಅವರದ ಸ್ವಾಭಿಮಾನ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿರುವ 5ನೇ ತಾರೀಕಿಗೆ ಹಾಸನದಲ್ಲಿ ಇರುವ ಪ್ರಚಾರ ಸಮಿತಿಯಿಂದ ಈ ದಿನ ಬಳಿ ಮಿಷನ್ ಹಾಸ್ಪಿಟಲ್ ಸರ್ಕಲ್ ಎದುರು ಡಾಕ್ಟರ್ ಜಾಕಿರ್ ಹುಸೇನ್ ಸರ್ಕಲ್ ಇಂದ ಈ ವೇಳೆ ಕರ್ನಾಟಕ ಹಿಂದುಳಿದ ವರ್ಗದ ಜಾಗೃತಿ ವೇದಿಕೆಯ ಅಧ್ಯಕ್ಷರು ಆದ ನಮ್ಮ KS ಶಿವರಾಮ್ ಇದ್ದಾರೆ. ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತೆ ರೆಸ್ಪಾನ್ಸಿಬಲ್ ಸಿಟಿಸನ್ ವಾಯ್ಸ್ ಇಂದ ಇವತ್ತು ಮಿಷನ್ ಹಾಸ್ಪಿಟಲ್ ಸರ್ಕಲ್ ಹತ್ರ ನಾವೆಲ್ಲ ಸೇರಿದ್ದೀವಿ. ಸ್ನೇಹಿತರೆ, ಕಳೆದ 45 ವರ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಈ ದಿನ ಐಂಡ ಮುಖರದಿಂದ ಎಲ್ಲ ಪ್ರಗತಿಪರ ಸಂಘಟನೆ ಮತ್ತೆ ಎಲ್ಲ ಐಂಡಗಳು ಇವತ್ತು ಸೇರಿದ್ದೇವೆ. ಈ ಪ್ರಚಾರ ಸಮಿತಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ MLC ನಮ್ಮ ಯತಿಯಿಂದ ಇದರಿಂದ ಪ್ರಾರಂಭ ಆಗಿದೆ. ಈ ವೇಳೆ ಎಲ್ಲ ಕಡೆ ಒಂದು 4ನೇ ತಾರೀಕು ತನಕ ಈ ಪ್ರಚಾರ ಸಮಿತಿಗಳು ನಡೀತಾ ಇದೆ. ಇದೇ ವೇಳೆ ನಾವು ಎಲ್ಲ ಜಾಗೃತಿ ವೇದಿಕೆ, ಕರ್ನಾಟಕ ಹಿಂದುಳಿದ ಜಾಗೃತಿ ವೇದಿಕೆ ಎಲ್ಲ ನಾವು ಸೇರಿ ಇವತ್ತು ಈ ಮಿಷನ್ ಆಸ್ಪತ್ರೆ ಎಲ್ಲ ಸೇರಿದ್ದೀವಿ. ಕಳೆದ 45 ವರ್ಷದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಏನು ಒಂದು ಕಣಕು ಚಿಂಕೆ ಇಲ್ಲ ಅದು. ಮತ್ತೆ 2ನೇ ಬಾರಿ ಆಡಳಿತ ಸರ್ಕಾರವನ್ನು ಬಹಳ ಇದರಿಂದ ನಡೆಸ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಇರಲಿ, BJP ಮತ್ತೆ JDS ಅವರು ಈ ಮೂಡ ಸ್ಕ್ಯಾಮ್ ಇಂದ ಸೇರಿಸಿ ಕಳೆದ 4 ತಿಂಗಳಿಂದ ಒಂದು ರಾಜೀನಾಮೆ ಕೊಡಿ ಅಂತ ಕೂತ್ಕೊಂಡಿದೆ. ಇದೇ ವೇಳೆ ಸುಮಾರು ಪ್ರತಿಭಟನೆಗಳನ್ನು ನಡೆದಿದೆ. ಮತ್ತೆ ನಾವು ಮತ್ತೆ ಹಿಂದುಳಿದ ವರ್ಗದ KS ಶಿವರಾಮ ಮತ್ತೆ ಇತರದ ಎಲ್ಲ ಹಿಂಡಗಳು ಈಗಾಗಲೇ 7ನೇ ತಾರೀಕಿಗೆ ನಾವು ದಿಲ್ಲಿನ ಪ್ರಾರಂಭ ಮಾಡಿ ಅಲ್ಲಿ ಒಂದು ಸಭೆಯನ್ನು ನಡೆಸಿ ಮತ್ತೆ ಅಲ್ಲಿ ರಾಷ್ಟ್ರಪತಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಇದೇ ವೇಳೆ ಏನು 5ನೇ ತಾರೀಕಿಗೆ ಈ ಸಮಾರಂಭ ಖುಷಿಯಲ್ಲಿ ಎಲ್ಲ ಹಾಸನದಲ್ಲಿ ಹೋಗೋರು ಇದ್ದಾರೆ. ಮತ್ತೆ ಈ ಕ್ಷೇತ್ರದ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಅವರು ಬರಬೇಕಾಗಿತ್ತು.
ದಾರಿಲಿ ಇರ್ಬೋದು. ಮತ್ತೆ NR ಕ್ಷೇತ್ರದ ಜನಾಬ್ ತನ್ವೀರ್ ಸೇಠ್ ಸಾಹೇಬ್ರು ಮತ್ತೆ ಎಲ್ಲ ಮುಖಂಡರು ಇವತ್ತು ಸೇರಲ್ಲಿ ಇದ್ದಾರೆ. ಮತ್ತೆ ಈ ಪ್ರಚಾರವನ್ನು ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್, ಎಲ್ಲ ಕಾರ್ಯಕರ್ತರವರು ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಎಲ್ಲ ಒಬ್ಬೊಬ್ಬರು ಇಂಟೆಲೆಕ್ಚುವಲ್ಸ್ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಅಭಿನಂದನೆ ಕೊಟ್ಟು ಮತ್ತೆ ಮುಂದಿನ ಮಾತುಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾಗಿ KS ಭಗವಾನ್ ಅವರು ಶಿವರಾಮ್ ಅವರು ಮಾತಾಡ್ತಾರೆ. ನಾವು ಇದೇ ಡಿಸೆಂಬರ್ 5ನೇ ತಾರೀಕು ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದ ಉದ್ದೇಶ ಏನು, ಅಹಿಂದ ಸಮುದಾಯಗಳಿಗೆ ಸಮಾಜದ ಮುಖ್ಯವಾಹಿನಿಗೆ ತಗೊಬರ್ಬೇಕು, ಅವ್ರಿಗೆ ಸರ್ಕಾರದ ಸವಲತ್ತುಗಳನ್ನ ತಲುಪಿಸಬೇಕು ಅಂತ ಹೇಳಿ ಬಹಳ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಸಾಹೇಬರು 2 ಬಾರಿ ಮುಖ್ಯಮಂತ್ರಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೂಡ. ಹಲವಾರು ಯೋಜನೆಗಳನ್ನ ಶೋಷಿತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಮತ್ತು ಎಲ್ಲಾ ವರ್ಗದ ಬಡವರಿಗೆ ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಬಿಜೆಪಿ JDS ಪಕ್ಷಗಳು ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತ ಹೇಳಿ ಯಾವುದೋ ಸಣ್ಣ ಪ್ರಕರಣಗಳನ್ನ ಇವತ್ತು ಅವ್ರ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೆ, ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ, ಜನರನ್ನ ಅವ್ರ ವಿರುದ್ಧ ಎತ್ಕಟ್ಲಿಕ್ಕೆ ಸುಳ್ಳು ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ಜನರ ಜಾಗೃತಿ ಮಾಡ್ಲಿಕ್ಕೆ ಮತ್ತೆ ಬಿಜೆಪಿ JDS ಏನು ಷಡ್ಯಂತ್ರ ರೂಪಿಸಿದೆ ಅವರ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅಂತ ಹೇಳಿ ಅದ್ರ ವಿರುದ್ಧ ನಾವು ಅಹಿಂದ ಸಮುದಾಯಗಳ ಜೊತೆಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಕ್ಕ ಉತ್ತರವನ್ನ ಅಲ್ಲಿ ಕೊಡಬೇಕು ಅಂತ ಹೇಳಿ JDS BJPಗೆ ಈ ಒಂದು ಡಿಸೆಂಬರ್ 5ನೇ ತಾರೀಕು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶನ ಹಮ್ಮಿಕೊಂಡಿರುವಂತ ಉದ್ದೇಶ. ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಅಹಿಂದ ನಾವೆಲ್ಲ ಸೇರ್ಕೊಂಡು ಎಲ್ಲ ಲೀಡರ್ಗಳು, ನಮ್ಮ ಸಿದ್ದು ಅವರು ಇದ್ದಾರೆ, ನಮ್ಮ ಕಲೀಂ ಸಾಹೇಬ್ ಎಲ್ಲ ಸೇರ್ಕೊಂಡು ಈ ಹೋರಾಟ ಏನಂದ್ರೆ ಸಿದ್ದರಾಮಯ್ಯ ಬಗ್ಗೆ ಗೌರ್ಮೆಂಟ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಈ ವಿರೋಧ ಪಕ್ಷಗಳು ಎಲ್ಲ ಸೇರ್ಕೊಂಡು ಇವ್ರಿಗೆ ಸುಮ್ಗೆ ಬದನಾಮ್ ಮಾಡಿ, ಇವ್ರ ಮೇಲೆ ಸುಮ್ಗೆನಾರ ಆರೋಪ ಮಾಡಿ, ಯಾವುದೋ ಇದು ಹಳೆ ಕತೆ, ಒಂದು 15,000-20 ವರ್ಷ ಹಳೆ ಕತೆ ಎತ್ಕೊಂಡು ಅವ್ರ ಮೇಲೆ ಸುಮ್ಗೆನಾರ ಆರೋಪಗಳು ಮಾಡ್ತಾವ್ರೆ. ಇದು ಮೂಡಾದು ಇದು 20 ವರ್ಷ ಹಳೆಯದು, ಅವ್ರು ಇತ್ತೇ ಇಲ್ಲ ಅವಾಗ ಅಂತೇದು ಯಾವ್ದೋ ಒಂದು ಎತ್ಕೊಂಡು ಅವ್ರ ಮೇಲೆ ಸುಮ್ಗೆನಾರ ಆರೋಪ ಮಾಡಿ ಕಾಂಗ್ರೆಸ್ಗೂ ಬದನಾಮ್ ಮಾಡ್ತಾವ್ರೆ. ಒಳ್ಳೆ ನಡೆಸೋ ರೀತಿಗೆ ಅವ್ರು ವಿರೋಧ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾರೆ. ಇದು ಈ ತರ ಮಾಡಬಾರ್ದು. ಅದಕ್ಕೋಸ್ಕರ ನಾವು 5ನೇ ತಾರೀಕಿಗೆ ಹಾಸನದಲ್ಲಿ ಇರೋದು ಒಂದು ಸಮಾವೇಶ ಇದೆ. ಅದಕ್ಕೆ ನಾವೆಲ್ಲ ಸೇರ್ಬೇಕಂತ ಎಲ್ಲ ಅಹಿಂದ ಅವರು, ನಾವು ಬೇರೆ ಎಲ್ಲ ಕಮ್ಯುನಿಟಿಗಳೆಲ್ಲ ಸೇರ್ಕೊಂಡು ಅವ್ರ ಪರ ನಾವೆಲ್ಲ ಹೋರಾಟ ಮಾಡಿ ಅಲ್ಲಿ ಸೇರ್ಬೇಕಂತ ಮಾಡಿದ್ದೀವಿ. ನನ್ನ ಹೆಸರು ಶುಕೂರ್ ಅಂತ, ನಾನು ಮುಸ್ಲಿಂ ಸೌಹಾರ್ದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀರಂಗಪಟ್ಟಣ. ನಾನು ಈ ಒಂದು ಉದ್ದೇಶ ಏನಂದ್ರೆ, ನಾವು ಸೇರಿದ್ದೀವಿ. ಉದ್ದೇಶ 5ನೇ ತಾರೀಕು ಒಂದು ಜನಾಂದೋಲನ ಆಗಬೇಕು. ಇದು ಹಿಂದುಳಿದ ವರ್ಗ ಒಂದು ಸಮಾವೇಶ. ಇದು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೈಮನ್ನ ಬಲಪಡಿಸಬೇಕು. ಯಾಕಂದ್ರೆ ನಾವೆಲ್ಲ ಹಿಂದುಳಿದ ವರ್ಗದವರು. ಇಲ್ಲಿ ಅಪವಾದನೆ ಅವ್ರ ಮೇಲೆ ಇಲ್ಲದ ಅಪವಾದನೆಗಳು ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇದೀವಿ, ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಇದೆಲ್ಲ ಅವ್ರ ಮೇಲೆ ಅಪವಾದ ತರ್ತಾ ಇರೋದು ಸಹ ಇದು ಸರಿ ಇಲ್ಲ. ಹಾಗಾಗಿ ಅವ್ರನ್ನ ನಾವು ಇನ್ನೂ ಉನ್ನತ ಸ್ಥಾನಕ್ಕೆ ತರಬೇಕು. ಮತ್ತೆ ಅವರು 3ನೇ ಸಾರಿ ಮುಖ್ಯಮಂತ್ರಿ ಆಗ್ಲಿ ಅಂತ ನಮ್ಮ ಆಶೀರ್ವಾದ ಇದೆ. ಸೊ ಹಾಗಾಗಿ ನಾವೆಲ್ಲ ಹಿಂದುಳಿದ ವರ್ಗದವರ ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಿ ಇವತ್ತು ನನ್ನ ನೇತೃತ್ವದಲ್ಲಿ ನಮ್ಮ MF ಕಲೀಂ ಅವರು ಮತ್ತು ನಮ್ಮ K ಶಿವರಾಮ್ ಅವರು ಮತ್ತು ಇನ್ನೇ ಅನೇಕ ನಮ್ಮ ಖದೀರ್ ಅವರು ಎಲ್ಲರೂ ನಾವು ಇದೀವಿ. ದಯಮಾಡಿ ಎಲ್ಲರೂ ಸಹ ಎಲ್ಲ ಈ ಒಂದು ನೋಡ್ತಿರುವಂತಹ ಮಾಧ್ಯಮ ಮಿತ್ರರಲ್ಲಿ ಇದು ಅವೇರ್ನೆಸ್ ಆಗಿ ಎಲ್ಲ ಜನನು ಸಹ ನಾವು ಹಿಂದುಳಿದ ವರ್ಗ ಆ ಒಂದು ಸಮಾವೇಶಕ್ಕೆ ಭಾಗಿಯಾಗಿ ಅವರ ಒಂದು ಕೈ ಬಲವರ್ಸಕ್ಕೆ ನಾವೆಲ್ಲ ಸಹಕರಿಸುವ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ये जो आज यहाँ पर एहतजाज का सिद्धरामैया जी के बेगुनाह होने पर जमा हुए हैं, जिन्हें उन्हें हटाने की साजिश कर रहे हैं ताकि यहाँ पर फिरका परस्ती की जाए, यहाँ के चैन अमन को बिगाड़ने की साजिश कर रहे हैं। सिद्धरामैया जी जब तक रहेंगे अमन और चैन रहेगा। इनकी दाल नहीं गलती कर इनको बदनाम करने की साजिश कर रहे हैं। मगर इंशाअल्लाह हम सब हिंदू हो या मुसलमान हो या कोई भी हो, सब मिलकर उनके साथ हैं। कभी उनको परेशानी नहीं होगी। इंशाअल्लाह 5 साल पूरे करेंगे। आइंदा भी यहाँ पर कांग्रेस की सरकार होगी। कम्युनल ताकतों को बढ़ने का इंशाअल्लाह मौका नहीं मिलेगा। मैं कहते हुए अपनी बात को खत्म करता हूँ। शुक्रिया। अस्सलाम वालेकुम। ನಾನು ಇಲಿಯಾಸ್ ಬೇಗ್ ಅಂತ मीरा बाजार प्रेसिडेंट। मैं सबको ये खुशखबरी देता हूँ कि जो 5 तारीख को प्रोग्राम रखा गया है वो हम सब बहुत खुशी की बात, क्योंकि हम सब सिद्धरामैया जी के साथ हैं। सिद्धरामैया और कांग्रेस पार्टी जो है एक बेहतरीन पार्टी है। इस बार जो है
5 साल में जो पब्लिक ने जो दिखाया है, कांग्रेस पार्टी को जिताकर सिद्धरामैया जी ग्रीन बेल्ट है करके दिखा दिए हैं। जो मोड़ा का जो इनके ऊपर इल्जाम लगाया गया है, ये बीजेपी वाले का और जेडीएस वाले का बहुत बड़ा साजिश है इनका। सिद्धरामैया जी के लिए कुछ फर्क नहीं पड़ेगा। ऐसा जो लीडर फिर पैदा नहीं होंगे, जो दूसरे जेला में है, केसा में जाके जेल को जाकर आए हैं सीएम सब, हमारे सिद्धरामैया जी बिल्कुल साफ है। मैं सबको दावत देता हूँ कि 5 तारीख को सब जमा हो। अस्सलाम वालेकुम, मैं फयाज अहमद यूनिटी चैरिटेबल ट्रस्ट सेक्रेटरी हूँ। मैं आज जब तमाम साथियों मिलकर जो 5 तारीख को सिद्धरामैया जी साहब का एक प्रोग्राम हासन में होने जा रहा है, ये प्रोग्राम के लिए हमें आज जाकिर हुसैन सर्कल यानी मिशन हॉस्पिटल सर्कल में हम तमाम जमा हुए हैं। हमें एक हमारे वास्ते में खुशी की बात यह है कि हमारे सिद्धरामैया साहब 40 पर 5 साल की, जैसे जब हम छोटे थे, जबकि वो हुक्मरान यानी कि सियासतदान है, वो उनके ऊपर आज तक एक धब्बा नहीं लगा है। ये जो भी लोकल पार्टी वाले हैं, ये बीजेपी वाले हैं, तमाम मिलकर जो सिद्धरामैया साहब की जो अच्छी सियासतदान की हुकूमत को ये धब्बा लगाने के लिए वो कोशिश कर रहे हैं। इसलिए हम तमाम मिलकर हासन में 5 तारीख के दिन ये प्रोग्राम मनाने जा रहे हैं। ये प्रोग्राम में हम तमाम मिलकर इनका साथ देना चाहिए, क्योंकि ये प्रोग्राम जो है, आपको मालूम है कि सिद्धरामैया साहब कैसे हैं। सिद्धरामैया साहब का जो आज जो हुकूमत, जो सेंट्रल हुकूमत है, ये पहचान चुकी है। जो हमारे अब जो 3 इलेक्शन चले, जो 3 इलेक्शन में सिद्धरामैया साहब की पोजीशन क्या है करके पूरे सेंट्रल गवर्नमेंट को मालूम हुई है। क्योंकि ये 3 इलेक्शन में अगर सिद्धरामैया साहब अगर वैसे हालत के होते तो 3 इलेक्शन में जीत नहीं सकते थे। इसलिए जो 3 इलेक्शनों में भी सिद्धरामैया साहब अच्छी से ज्यादा पोजीशन में वो 3 सीट लेकर आए हैं। इसीलिए सिद्धरामैया साहब अच्छे खानदान के हैं, अच्छे हुक्मरान हैं। वो सब जात को लेकर एक चलने वाले हैं। इनका एक प्रोग्राम हासन में हो रहा है। तमाम शहरान मैसूर के तमाम अहबाब से गुजारिश की जा रही है कि 5 तारीख के दिन तमाम हासन में आए, ये सिद्धरामैया साहब के प्रोग्राम में हिस्सा लें। ये बहुत बड़ी कामयाबी होगी। आप तमाम हजरात को मैं शुक्रिया अदा करता हूँ। अस्सलाम वालेकुम रहमतुल्लाहि वबरकातुहू। ಕರ್ನಾಟಕ ರಾಜ್ಯದಲ್ಲಿ ತುಂಬಾನೇ ಅಭಿವೃದ್ಧಿ ಯೋಜನೆಗಳು ಸಾವಿರಾರು ತಂದುಕೊಟ್ಟ ಸುಪ್ರಸಿದ್ಧಿ ಧೀರ ಮುಖ್ಯಮಂತ್ರಿ ನಾಯಕರಿಗೆ ಎಲ್ಲ ಕೂಡಿ ಸಿದ್ದರಾಮಯ್ಯಣ್ಣನವರು ಕ್ರಾಂತಿಕಾರಿ ಸತ್ತು ಅವರು ಸತ್ಯ ನುಡಿಯುವರು ಸರಳ ಸಜ್ಜನರು ಸಿದ್ದರಾಮಯ್ಯಣ್ಣನಿಗೆ ಬಡಜನರಲ್ಲಿ ಕರುಣೆ ಇದೆ ಧೀರ ನಾಯಕನೇ ಧೀರ 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 ಸಿದ್ದು